ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇಲ್ಲಿ ನೋಡಿ ಎಲ್ಲಿದ್ದೀವಿ ಇವತ್ತು, ಓಜಿ ದ್ವಾರಕಾ ಎಂಟರ್ ಆಗ್ತಾ ಇದ್ದೀವಿ. ಇವಾಗ ಎಂಟ್ರಿ ಆದ್ವಿ. ಇಟ್ ಈಸ್ 8:30 ಇನ್ ದ ಮಾರ್ನಿಂಗ್. ವಿ ಹ್ಯಾವ್ ಎಂಟರ್ ದ ದ್ವಾರಕಾ. ಮಸ್ತಾಗಿದೆ. ಇಲ್ಲಿ ಫುಲ್ಲು ಒಂಥರ ವಾಸ್ಟ್ ಏರಿಯಾ. ಇಲ್ಲೆಲ್ಲ ಇಲ್ಲಿ ನೋಡ್ಬೋದು, ಚೆನ್ನಾಗಿದೆ. ಹೋಗ್ಬಿಟ್ರು ಬಾಯ್ಸ್, ಹೋಗ್ಬಿಟ್ರು. ಸರಿ, ಓಕೆ ಗೈಸ್. ಇವಾಗ ಪಾರ್ಕಿಂಗ್ ಮಾಡಾಯಿತು ಕಾರಣ ಗೋಮತಿ ರಿವರ್ಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಬ್ಬರು ಹೆಂಗಿದೆ ಅಂತ. ಫುಲ್ಲೆಲ್ಲ ಚಿಕ್ಕ ಚಿಕ್ಕ ಸ್ಟ್ರೀಟ್ಸು ಇಲ್ಲಿ ಕಾಣಿಸ್ತಿದೆ. ನದಿ ಚೆನ್ನಾಗಿ ಕಾಣಿಸ್ತಿದ್ದಕ್ಕೆ ಕ್ಲಿಯರ್ ಸದಿಗೆ ಬನ್ನಿ. ಏನೋ ಚೆನ್ನಾಗಿದೆಯಪ್ಪ ನದಿ ನೋಡೋಕ್ಕೆ ಕ್ಲೀನಾಗಿ. ಓಕೆ ಬಾಯ್ಸ್, ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಮಸ್ತಾಗಿತ್ತು ಜರ್ನಿ ಮಾತ್ರ. ಮಾರ್ನಿಂಗ್ ಕಾರ್ ಓಡಿಸ್ಬೇಕಾರೆ ಫುಲ್ಲು ಫಾಗು. ಏನೋ ಮಾತಾಡಿಲ್ಲ, ಆದರೆ ಬರೀ ಕ್ಲಿಪ್ಸ್ ರೆಕಾರ್ಡ್ ಮಾಡಿದ್ದೀನಿ ಅಷ್ಟೇ. ಹೋಗ್ತಾ ಇದ್ದೀನಿ ನೋಡಿ. ಆಯ್ಸ್ ಹೆಂಗಿದೆ, ಥರ ಇದೆ. ನೋಡ್ಬೋದು ಏನು ಮಸ್ತಾಗಿದೆ ಅಂತ. ಇದೇ ಒಂಥರ ಬೇರೆ ಇದ್ರ ಥರ ಇದೆ ಜಾಗ. ನೋಡ್ಬೋದೇನು ಸಕ್ಕತ್ತಾಗಿದೆ ಅಂತ. ನನ್ನ ಪ್ರಕಾರ ಚೆನ್ನಾಗಿ ಮಾಡಿದ್ದಾರೆ ನಿಜ. ನೋಡ್ಬೋದು. ಅಂಟಡ ಮೇನ್ ಟೆಂಪಲ್ಲು ಬನ್ನಿ. ಇದೆ ಅಂತೆ ಮೇನ್ ಟೆಂಪಲ್ಲು. ಇದೆ ಅಂತೆ ಮೇನ್ ಟೆಂಪಲ್ಲು. ನಾವಿಲ್ಲಿ ಬರೋಕ್ಕೆ ಎಲ್ಲೆಲ್ಲಿಂದ ಬಂದ್ವಿ ಆಟೋದೆಲ್ಲ, ಆದರೆ ಇದೆ ಅಂತೆ. ನಮಗೆ ಗೊತ್ತಿರಲಿಲ್ಲ. ಏನೋ ಬ್ರಿಡ್ಜ್ ಬೇರೆ ಮಾಡ್ತಿದ್ದಾರೆ ಇಲ್ಲಿ. ಇಲ್ಲಿ ನೋಡ್ಬೋದು, ಬ್ರಿಡ್ಜ್ ಅಂಡರ್ ಕನ್ಸ್ಟ್ರಕ್ಷನ್. ಸರಿ ಬಾಯ್ಸ್, ಐ ವಿಲ್ ಮೀಟ್ ಯು ಸಮ್ಟೈಮ್ಸ್ ಲೇಟರ್. ಗೈಸ್, ಇವಾಗ ಫುಲ್ಲು ಫ್ರೆಶ್ ಆಗಿದ್ದೀವಿ. ಮಸ್ತ್ ಚೆನ್ನಾಗಿನ ಮಾಡ್ಬಿಟ್ಟು ಎಲ್ಲ ಬಂದಿದ್ದೀವಿ. ಫ್ಲ್ಯಾಗ್ ಚೇಂಜ್ ಮಾಡ್ತಿದ್ದಾರಾ? ಫ್ಲ್ಯಾಗ್ ಚೇಂಜ್ ಮಾಡ್ತಿದ್ದಾರೆ ಬಾಯ್ಸ್. ಫ್ಲ್ಯಾಗ್ ಚೇಂಜ್ ಮಾಡ್ತಿದ್ದಾರೆ. ಓ, ಹಿಸ್ಟಾರಿಕ್ ಮೂಮೆಂಟ್ ತೋರಿಸ್ತಾ ಇದ್ದೀನಿ ನಿಮ್ಗೆ ನಾನು. ನೋಡೋಣ ಇರಿ ಹೆಂಗೆ ಮಾಡಿದೆ, ಎಷ್ಟೊತ್ತಾಗತ್ತೆ. ಫ್ಲ್ಯಾಗ್ ಚೇಂಜ್ ಮಾಡ್ತಿಲ್ಲ, ನಾವು ಮೇಂಟೆನೆನ್ಸ್ ಏನೋ ಇರಬೇಕು. ಏನೋ ಕ್ಲೀನ್ ಮಾಡ್ತಿದ್ದಾರೆ, ಏನೋ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ. ಅಷ್ಟೇ, ಇನ್ನೇನು ಇಲ್ಲ. ದ್ವಾರಕಾಲ್ ತೋರ್ಸೋಕ್ಕೆ ಇದೆ, ತುಂಬ ಇದೆ. ನೈಚೆ ನೈಚೆ ಸುಮ್ಮನೆ ಹಿಂಸೆ ಇರ್ತಾರೆ ಬಂದ್ಬಿಟ್ಟು ಕುಂಕುಮ ಹಾಕ್ಸ್ಕೊಡಿ ಅಂತ ಹಾಕ್ಸ್ಕೊಬೋದು. ಫ್ಲ್ಯಾಗ್ ಚೇಂಜ್ ಮಾಡ್ತಿದ್ದಾರೆ. ಫ್ಲ್ಯಾಗ್ ಚೇಂಜ್ ಮಾಡ್ತಿದ್ದಾರೆ ಬಾಯ್ಸ್. ದಿನಕ್ಕೆ 3 ಸಲ ಚೇಂಜ್ ಮಾಡ್ತಾರಂತೆ ಫ್ಲ್ಯಾಗ್ನ. ಗೈಸ್ ಕಾಣಿಸ್ತಿದೆಯಾ ಇಲ್ವಾ? 5x ವಿಡಿಯೋ बनावಲ್ಲ. ಕಣ್ಣೆಲ್ಲ ಉರಿತಿದೆ ಹೆವಿ. ಯಾಕಂದರೆ ಸಾಲ್ಟ್ ವಾಟರ್ ಅದು, ಅದಕ್ಕೆ ಸಾಲ್ಟ್ ವಾಟ್ರಲ್ಲೆಲ್ಲ ಹಿಂಗೆ ಹಿಡ್ಕೊಂಡು ಹಿಂಗೆಲ್ಲ ಸ್ವಿಮ್ ಆಗ್ಬಿಟ್ಟು ಈ ಒಂಥರ ಫಿಶ್ ಹುಡುಕಿದ್ದೀನಿ. ಅಂಟಾಡ ಅಂಟಾಡ ಅಂಟಂಟನ್. ಬಟ್ಟನ್ ಮಾಡ್ಬೇಕಾನೆ ರೋಟಿ ಬೋಟಿಗೆ ಅವನೇನ. ಇದೇ ಥರ ಜಗನ್ನಾಥ್ಪುರಿಯಲ್ಲಿ ಒಂದ್ಸಲಿ ಒಬ್ಬರು ಫ್ಲ್ಯಾಗ್ ಚೇಂಜ್ ಮಾಡ್ಬೇಕಾದ್ರೆ ಬಿದ್ದಿದ್ರಂತೆ. ಅವ್ರಿಗೆ ಏನೂ ಆಗಿಲ್ಲ, ಲೈಟಾಗಿ ಒಂದು ಸ್ಕ್ರ್ಯಾಚ್ ಆಗಿದೆ ಅಷ್ಟೇ ಬಾಡೀಲಿ. God is real. ಇವಾಗ ದರ್ಶನ ಆಯಿತು ಮಸ್ತಾಗಿ. ಮಸ್ತಾಗಿ ಕಾಣಿಸ್ತು ದೇವ್ರ ಮಾತ್ರ. ಒಳ್ಳೆ ದರ್ಶನ ಆಯಿತು. ಇವಾಗ ಹೆವಿ ಬಿಸಿಲಪ್ಪ, ನಿಜ ಒಂಥರ ಫುಲ್ ಡಲ್ ಆಗ್ಬಿಟ್ಟಿದ್ದೀನಿ. ಹೆವಿ ಅಂದರೆ ಹೆವಿ ಬಿಸಿಲು. ಓಡ್ತಾ ಇದ್ದೀವಿ ನೋಡ್ರಿ. ಫುಲ್ ಶಾಪಿಂಗ್ ಸ್ಟ್ರೀಟ್ ಇದೆ, ಹೆಂಗಿದೆ ಅಂತ ನೋಡಿ. ಚೆನ್ನಾಗಿದೆ ಒಂಥರ ಸ್ಟ್ರೀಟ್. ಕಾಶಿ ವೈಬ್ಸ್ ಥರ ಬಂತು. ಚೆನ್ನಾಗಿದೆ ಒಟ್ಟಿನಲ್ಲಿ ನೋಡೋಕ್ಕೆಲ್ಲ. ಒಳ್ಳೆ ವೈಬ್ ಆಗಿದ್ದಾರೆ, ಒಳ್ಳೆ ವೈಬ್ ಮಾಡ್ತಿದ್ದಾರೆ. ಗೈಸ್, ದ್ವಾರಕಾಧೀಶ್ ಫುಲ್ಲು ಕಂಪ್ಲೀಟ್ ಆಯಿತು. ದರ್ಶನ ಸಕ್ಕತ್ತಾಯಿತು. ದೇವರು ಚೆನ್ನಾಗಿ ಮಸ್ತಾಗಿ ದರ್ಶನ ಸಿಕ್ತು. ಫ್ಲ್ಯಾಗ್ ಬಂದು ಫೋಟೋ ಇದು ಫ್ಲ್ಯಾಗ್ದು ಬೆಳಗ್ಗೆ ಹೇಳೋದ್ನಲ್ಲ, ಅದು
ಮಾರ್ನಿಂಗ್ 4 ಟೈಮ್ಸ್ ಚೇಂಜ್ ಮಾಡ್ತಾರೆ, ಈವ್ನಿಂಗ್ 2 ಟೈಮ್ಸ್ ಚೇಂಜ್ ಮಾಡ್ತಾರೆ. ಆ ಫ್ಲ್ಯಾಗ್ನ ದೂರದಿಂದ ಯಾರಾದರೂ ದರ್ಶನ ಮಾಡೋಕ್ಕಾಗಿಲ್ಲ ದೇವ್ರನ್ನ ಅಂದರೆ ಫ್ಲ್ಯಾಗ್ ನೋಡಿದ್ರೆ ದರ್ಶನ ಆಗಂಗೆ ಅದು. ನಿಜ ಒಂಥರ ಮಸ್ತಾಗಿತ್ತು ಟೆಂಪಲ್. ಫುಲ್ಲು ಫೈಟ್ ಟೆಂಪಲ್ ಅದು. ಇವಾಗ ಬಟ್ಕೇಶ್ವರ್ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದು ಇಲ್ಲೇ ಒಂದು 2.7 ಕಿಲೋಮೀಟರ್ಸ್ ದೂರ. ಇಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಈ ಟೆಂಪಲ್ಲು ತುಂಬ ಹಳೆಯ ಟೆಂಪಲ್ಲು. ಕ್ಯಾಶ್ ಫುಲ್ಲು ಚೆನ್ನಾಗಿದೆ ಟೆಂಪಲ್ ಎಲ್ಲ. ಇದು ಮಾಮೂಲಿ ಶಾಪಿಂಗ್ ಸ್ಟ್ರೀಟು ಎಲ್ಲ ಟೆಂಪಲ್ ಹತ್ರ ಇರುತ್ತೆ. ಇಲ್ಲಿಂದ ಓಷನ್ ವ್ಯೂ ಮಾತ್ರ ಮಸ್ತಾಗಿದೆ ನಿಜ. ಸಿ ವ್ಯೂ ಅಂತೂ ಓಷನ್ ಹೆಂಗೆ ನೋಡಿದ್ರು ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಡೈಲಿ ನೋಡಲ್ವಲ್ಲ ನಾವೆಲ್ಲ, ಅದಕ್ಕೆ ಯಾವಾಗ ಒಂದ್ಸಲಿ ನೋಡೋದು. ಸಕಾಲಾಗಿ ಕಾಣಿಸುತ್ತೆ ಮಾತ್ರ. ಇನ್ನು ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ, ವೆಯ್ಟ್ ಕರೋ ಗೈಸ್. ನೋಡೋದು ಏನು ಮಸ್ತಾಗಿದೆ ದೇವಸ್ಥಾನ ಅಂತ. ಇಲ್ಲಿ ನೋಡಿ ಫುಲ್ ಒಂಥರ ಪೆನನ್ಸುಲಾ ಐಲ್ಯಾಂಡ್. ಇದು ಪೆನನ್ಸುಲಾ ಟೆಂಪಲ್ ನೋಡಿ. ಈ ಕಡೆನೂ ಓಷನ್, ಈ ಕಡೆನೂ ಸಿ. ಮಸ್ತಾಗಿದೆ ಎರಡು ಸಿ. ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ. ಟಂಟಡ ಮಸ್ತಾಗಿದೆ ನಿಜ. ನೋಡ್ತಾನೇ ಇರ್ಬೋದು ವೇವ್ಸ್ನ ಇಡೀ ದಿನ, ಹಂಗಿದೆ. ಇಲ್ಲಿ ನೋಡ್ಬೋದು ಟೆಂಪಲ್ಲು. ಇನ್ನೇನು ಟೆಂಪಲ್ ಹತ್ರ ಹೋಗ್ಬಿಟ್ಟು ಬಂದಮೇಲೆ ವಾಪಸ್ ಬಂದಮೇಲೆ ಸಿಗೋಣ. ನೋಡಿ ಏನು ಸಕ್ಕತ್ತಾಗಿದೆ ನಿಜ. ಫುಲ್ಲು ಒಂಥರ ಪೀಸ್. ಇಟ್ ಈಸ್ ಪೀಸ್ ಗೈಸ್. ಇವಾಗ ನಾವು ಇನ್ನೊಂದು ಜ್ಯೋತಿರ್ಲಿಂಗಕ್ಕೆ ಬಂದಿದ್ದೀವಿ. ಇಟ್ ಈಸ್ ನಾಗೇಶ್ವರ ಜ್ಯೋತಿರ್ಲಿಂಗು. ಇದು ಇಲ್ಲ ದ್ವಾರಕಾ ಹತ್ರನೇ ಇರೋದು. ದ್ವಾರಕಾದಿಂದ 18 ಕಿಲೋಮೀಟರ್ಸು. ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಟಂಟಡ ಚೆನ್ನಾಗಿದೆ. ಇಲ್ಲಿಂದ ಆಚೆಯಿಂದ ಒಳಗಡೆ ಫೋನ್ ಅಲೌ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ, ಅದಕ್ಕೆ ಇಲ್ಲೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಆಮೇಲೆ ಮತ್ತೆ ಈ ಒಳಗಡೆ ಅಂತೂ ತೋರ್ಸೋಕ್ಕಾಗಲ್ಲ. ಇದೆಲ್ಲ ದೀಸ್ ಆರ್ ದ ಟೆಂಪಲ್ಸ್ ಯು ಮಸ್ಟ್ ವಿಸಿಟ್. ತೋರ್ಸೋಕ್ಕೆಲ್ಲ ಆಗಲ್ಲ ಜ್ಯೋತಿರ್ಲಿಂಗನೆಲ್ಲ. ಓಕೆ ಗೈಸ್, ಟಾಕ್ ಟು ಯು ಲೇಟರ್. ಗೈಸ್ ನೋಡಿ, ಇದೇ ನಾಗೇಶ್ವರ ಜ್ಯೋತಿರ್ಲಿಂಗ. ಒಳಗಡೆ ಫೋನ್ ಅಲೌ ಇರಲಿಲ್ಲ, ಫೋನ್ ಎತ್ಕೊಂಡು ಹೋಗಿಲ್ಲ, ಅದಕ್ಕೆ ಇವಾಗ ಇಲ್ಲಿಂದ ಬೇಟ್ ದ್ವಾರಕಾಗೆ ಹೋಗ್ತಾ ಇದ್ದೀವಿ. ನೋಡಿ ಫುಲ್ಲು ವ್ಯೂ ನೋಡ್ಕೊಬಿಡಿ, ಸಕ್ಕತ್ತಾಗಿದೆ ನಿಜ. ಒಳಗೆ ಟೆಂಪಲ್ಲು ಚೆನ್ನಾಗೇ ಇತ್ತು. ಒಂಥರ ಫುಲ್ ಆರಫೈಡ್ ಟೆಂಪಲ್ ಇದು, ಚೆನ್ನಾಗಿತ್ತು. ಇವಾಗ ಹೊರಟಿದ್ದೀವಿ, ಬೇಟ್ ದ್ವಾರಕಾಗೆ ಹೋಗ್ತಾ ಇದ್ದೀವಿ. ಬೇಟ್ ದ್ವಾರಕಾ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಇದೆ, ಇಲ್ಲ 23 ಕಿಲೋಮೀಟರ್ಸ್ ಇದೆ. ಇವಾಗ ಇನ್ನೇನು ಹೊರಟ್ವಿ. ಬೇಟ್ ದ್ವಾರಕ ಒಳಗಡೆ ಆದರೂ ಫೋನ್ ಬಿಟ್ಟರೆ ತೋರಿಸ್ತೀನಿ ಗೈಸ್. ಓಕೆ, ವಿಲ್ ಮೀಟ್ ಯು ಲೇಟರ್ ಆರ್ ಆಫ್ಟರ್ ಸಮ್ ಟೈಮ್. ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಇದು ಬೆಳಗ್ಗೆ ರಾಧೆ ಅಂತ ಹಾಕ್ಸ್ಕೊಂಡಿದ್ದಲ್ಲ, ಅದೇ ಇದು. ಫುಲ್ ಅಳ್ಸೋಗಿದೆ, ಚೆನ್ನಾಗಿ ಕಾಣಿಸಿಲ್ಲ, ಗಲೀಜು ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಐ ಆಮ್ ಸನಾತನ್. ಓಕೆ ಗೈಸ್.